ತುಂಬ ಚೆನ್ನಾಗಿದೆ. ಅದು ತಂದೆ ಮಗ ಬಾಂಡಿಂಗ್ ತುಂಬ ಚೆನ್ನಾಗಿತ್ತು. ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿ ತುಂಬ ಕನೆಕ್ಟ್ ಆಗುತ್ತೆ ಅದು. ಹೌದು, ಅದೇ ಪ್ರತಿಯೊಂದು ಶಾರ್ಟೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಸೊ ನಮ್ಮ ಚೈಲ್ಡ್ಹುಡ್ ಎಲ್ಲ ನೆನಪಾಯಿತು. ಥ್ಯಾಂಕ್ ಯು. ಚೆನ್ನಾಗಿತ್ತು. ಚೆನ್ನಾಗಿದೆ ಬ್ರೋ, ಚೆನ್ನಾಗಿದೆ. ಗಂಡಸ್ರ ಕಷ್ಟ ಅರ್ಥ ಆಗುತ್ತೆ ಎಲ್ಲರಿಗೂ ಅಂತ ತೋರಿಸಿದಾರಲ್ಲ. ತುಂಬ ಚೆನ್ನಾಗಿತ್ತು ಸರ್. ಅವ್ರ ಅಪ್ಪ ಮಗನ ಬಾಂಧವ್ಯ ತುಂಬ ಇಷ್ಟ ಆಯಿತು. ಅವ್ರ ಬಾಂಡಿಂಗ್ ತುಂಬ ಇಷ್ಟ ಆಯಿತು. ಅದನ್ನ ನೋಡಿದ್ಮೇಲೆ ಇವಳು ಕೇಳ್ತಿದ್ದಾಳೆ ಕಾರ್ ಕೊಡಿಸು ಅಂತ ಅಂದ್ಬಿಟ್ಟು. ಸೂಪರ್ ಆಗಿತ್ತು ಸರ್ ಸಿನಿಮಾ. ಇವಾಗ ತಾನೇ ಸಿನಿಮಾ ನೋಡ್ಕೊಂಬಂದೆ. ನಾನು ಕರ್ನಾಟಕರ ಮಸ್ಟ್ ವಾಚಬಲ್ ಸಿನಿಮಾ. ಸೊ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಮಕ್ಕಳ ಆಸೆಗಳನ್ನ ಪೂರೈಸೋದು ಹೆಂಗೆ ಎಷ್ಟೆಲ್ಲ ಕಷ್ಟಪಡ್ತಾರೆ ತಂದೆ ತಾಯಿ ಅಂತ ಅಂದ್ಬಿಟ್ಟು ಸಖತ್ತಾಗಿ ತೋರಿಸಿದ್ದಾರೆ. ಈ ವೀಕೆಂಡ್ ನೋಡೋ ಅಂಥ ಸಿನಿಮಾ. ಸೊ ಬೆಸ್ಟ್ ಮಸ್ಟ್ ವಾಚ್ ಸಿನಿಮಾ. ಖಂಡಿತ ಎಕ್ಸಾಂಪಲ್ಲು ನಾವು ಇವಾಗ ಏನಾದ್ರು ಒಂದು ಕೇಳಿರ್ತೀವಿ, ನಾನೇ ಒಂದು ಆಸೆ ಪಟ್ಟಿರ್ತೀವಿ, ಅದನ್ನು ಅವರೆಲ್ಲ ಎಷ್ಟು ಕಷ್ಟಪಟ್ಟು ತೊಗೊಂಬಂದು ಕೊಡ್ತಾರೆ ಅನ್ನೋದು ಈ ಸಿನಿಮಾ ಮುಖಾಂತರ ಗೊತ್ತಾಯಿತು. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಎಲ್ಲ ಮಕ್ಕಳು ಕರ್ಕೊಂಬಂದು ತೋರಿಸಿ ತನ್ನ ಪೇರೆಂಟ್ಸ್ಗಳು ಮಕ್ಕಳಿಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾರೆ ಅದನ್ನ ಈ ಮೂವಿ ಚೆನ್ನಾಗಿ ತೋರಿಸಿದ್ದಾರೆ. ಕರ್ಕೊಂಬಂದು ತೋರಿಸಿ. ಥ್ಯಾಂಕ್ ಯು. ಸೆಂಟಿಮೆಂಟ್ ಆಗಲಿ ಮತ್ತು ಒಂದು ತಂದೆ ಎಷ್ಟು ಕಷ್ಟಪಡ್ತಾನೆ ಅನ್ನೋದಾಗಲಿ, ನಮ್ಮ ತಂದೆ ಕೂಡ ನಂಗೆ ನೆನಪಾದ್ರು. ಅಷ್ಟು ಚೆನ್ನಾಗಿತ್ತು, ಕನೆಕ್ಟ್ ಆಯಿತು ಮೂವಿ. ನನಗೆ ಅದಕ್ಕೆ ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಬಂದು ತೋರಿಸಿದ್ದೀನಿ ಮೂವಿನ. ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಿದೆ ಸರ್. ತಂದೆ ಮಕ್ಕಳು ಹೆಂಡತಿ ಸಂಸಾರ ಬಾಂಧವ್ಯ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬರ್ತಾಯಿದೆ, ನೋಡ್ಬೋದು. ಸೂಪರ್ ಆಗಿತ್ತು ಸರ್. ಅಪ್ಪ ಮಗನ ಬಾಂಧವ್ಯ ಇಷ್ಟ ಆಯಿತು. ಅದೇ ತಂದೆ ಏನೇ ಕಷ್ಟಪಟ್ಟರು ಮಕ್ಕಳಿಗೋಸ್ಕರ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ರು. ಸಿನಿಮಾ ನಾವೇ ಮಾಡಿರೋದು. ನಮ್ಮ ಮಾಡಿದವ್ರು ಏನು ಮಾತಾಡೋಕ್ಕಾಗಲ್ಲ. ಸೊ ಜನಗಳ ಒಪಿನಿಯನ್ನು ಜನ ತುಂಬ ಎಂಜಾಯ್ ಮಾಡ್ತಿದ್ದಾರೆ ನೋಡ್ತಾ. ನಂಗೆ ತುಂಬ ಖುಷಿ ಆಯಿತು. ಅಂದರೆ ನಾವು ಪಟ್ಟಿರೋ ಎಫರ್ಟ್ಗೆ ಅವ್ರು ಕೊಡ್ತಿರೋ ರಿಯಾಕ್ಷನ್ಸ್ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ನಾನು ಮಾತಾಡೋದಕ್ಕಿಂತ ನಮ್ಮ ಆಡಿಯನ್ಸ್ ಏನು ಮಾತಾಡ್ತಾರೆ ಕೇಳೋಣ. ನಮ್ಮದೇ ಟೀಮ್ ಆಗಿರೋದ್ರಿಂದ. ಬಟ್ ಅವ್ರ ರಿಯಾಕ್ಷನ್ ತುಂಬ ಚೆನ್ನಾಗಿತ್ತು. ಆ ತಂದೆ ಪಾತ್ರ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಪೇರೆಂಟ್ಸ್ನೆಲ್ಲ ನೆನಪಾಯಿತು. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಹೆಂಗಿರುತ್ತೆ ಆ ಥರ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಬ್ರೋ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು. ಇನ್ನು ಫಸ್ಟೆಲ್ಲ ಓಕೆ ಆ್ಯಾವ್ರೇಜು, ಬಟ್ ಕ್ಲೈಮ್ಯಾಕ್ಸ್ ಅಂತೂ ಸಖತ್ತಾಗಿದೆ, ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ. ಸಾಕು ಮನೆ ಚೆನ್ನಾಗಿದೆ. ಅದೇ ಈಗ ಅಪ್ಪ ಮಗನಿಗೆ ಎಷ್ಟು ತುಂಬ ಕಷ್ಟಪಡ್ತಿದ್ದಾರೆ ಅಲ್ವಾ. ಏನೇ ಆದರೂ ಮಕ್ಳಿಗೆ ಏನೇ ಆದರೂ ಮಾಡಬೇಕು ಅನ್ನೋದಕ್ಕೆ ಬೆಸ್ಟ್ ಮೂವಿ ಅಣ್ಣ. ಚೆನ್ನಾಗಿತ್ತು ಮೂವಿ. ನನಗೆ ಅದೇ ಅಪ್ಪ ಕ್ಯಾರೆಕ್ಟರ್ ಸ್ವಲ್ಪ ಇಷ್ಟ. ಅಪ್ಪ ಇಷ್ಟ. ಬಟ್ ಅದರಲ್ಲಿ ಮೇಯ್ನಾಗಿ ನಂಗೆ ರಾಧಾ ಪಾಟ್, ಮಮತಾ ಪಾಟ್ ಇಷ್ಟ ಆಯಿತು. ಮೂವಿ ತುಂಬ ಚೆನ್ನಾಗಿತ್ತು. ಇನ್ನೊಂದ್ಸತಿ ನಮ್ಮ ಅಪ್ಪನ ಕೇಳಲ್ಲ. ಮುಂಚೆ ನಾನು ಕೇಳ್ತಿದ್ದೆ, ಅದೀಗ ನಾನು ದೊಡ್ಡವನಾಗಿದ್ದೀನಿ, ನಾನು ಇನ್ನೊಂದ್ಸತಿ ಕೇಳಲ್ಲ. ನಾನು ದೊಡ್ಡವನಾದಾಗ ನಾನೇ ದುಡ್ದುಬಿಟ್ಟು ಒಂದು ಕಾರ್ ತೊಗೊತೀನಿ. ಚೆನ್ನಾಗಿದೆ, ಸೀರಿಯಸ್ ಆಗಿ ಚೆನ್ನಾಗಿದೆ. ಬಂದು ನೋಡಿ, ಎಲ್ಲ ವೀಕ್ಷಿಸಿ. ಮೂವಿ ಸಕ್ಕತ್ತಾಗಿದೆ. ಒಂದು ಒಳ್ಳೆ ಮೆಸೇಜ್ನ ಮಕ್ಕಳಿಗೆ ಕೊಡುವಂಥ ಮೂವಿ ಅಂತಲೇ ಹೇಳ್ಬೋದು. ನೀವು ನಿಮ್ಮ ಮಕ್ಕಳ ಜೊತೆ ಬಂದು ಈ ಒಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು. ಚೆನ್ನಾಗಿತ್ತು. ಏನು ಇಷ್ಟ ಆಯಿತು ಅದು ಕ್ಯಾರೆಕ್ಟರ್ಸ್ ಚೆನ್ನಾಗಿದೆ. ಎಲ್ಲರೂ ಕುತ್ಕೊಂಡು ನೋಡು, ತುಂಬ ಚೆನ್ನಾಗಿದೆ. ಚೆನ್ನಾಗಿತ್ತು ಮೂವಿ. ಚೆನ್ನಾಗಿದೆ, ತುಂಬ ಬೇಗ ಫಿಲಮ್ ಚೆನ್ನಾಗಿದೆ. ನನ್ನ ಮಗನು 6 ತಿಂಗಳಿಂದ ಕಾರ್ ಕೊಡಿಸು ಅಂತ ಕೇಳ್ತಾ ಇದ್ದ. ಈಗ ಈ ಫಿಲಮ್ ನೋಡಿ ನನಗೆ ಈಗಲೇ ಕೊಡಿಸು ಅಂತ ಕೇಳ್ತಿದ್ದಾನೆ. ಆ ಕೊಡಿಸೋದಕ್ಕೆ ಒಂದು ಅವಕಾಶ ಮಾಡಿ ಕೊಡಿಸ್ಬೇಕು. ಚೆನ್ನಾಗಿದೆ ಫಿಲಮ್. ಮೂವಿ ಎಮೋಷ್ನಲ್ ಆಗ್ತೀವಿ ನೋಡ್ತಾ. ಬಟ್ ಖಂಡಿತ ಎಲ್ಲರೂ ಕುತ್ಕೊಂಡು ನೋಡೋ ಅಂಥ ಮೂವಿ ಫ್ಯಾಮಿಲಿ. ಬಟ್ ಎಲ್ಲರಿಗೂ ಅಪ್ಪ ಅಮ್ಮಂಗೆ ಒಂದು ಆಸೆ ಇರುತ್ತೆ, ಮಕ್ಳಿಗೆ ಅದು ಕೊಡಿಸ್ಬೇಕು ಇದು ಕೊಡಿಸ್ಬೇಕು ಅಂತ. ಬಟ್ ಆ ಮಕ್ಳಿಗೋಸ್ಕರ ಅಪ್ಪ ಅಮ್ಮ ಎಷ್ಟು ಕಷ್ಟ ಪಡ್ತಾರೆ ಅನ್ನೋದನ್ನ ಕ್ಲೀನಾಗಿ ಮೂವಿ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಸೊ ಖಂಡಿತ ಎಲ್ಲರೂ ಬಂದು ಮೂವಿ ನೋಡಬೇಕು ಅಂತ ಹೇಳ್ತೀನಿ. ನೀವು ಕೂಡ ಇಷ್ಟಪಡ್ತೀರಾ. ಥ್ಯಾಂಕ್ ಯು. ಈಗ ತಾನೇ ನಾನು ಕರ್ನಾಟಕ ಫಿಲಮ್ ನೋಡಿದೆ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಯಾಕಂದರೆ ನಾನು ಅಲ್ಲೂ ಆಗಲೇ ಹೇಳಿದೆ, ನನ್ನ ಬಾಲ್ಯ ನೆನಪಾಯಿತು ನನಗೆ. ನಮ್ಮ ತಂದೆ ಆಗಲಿ ನಮ್ಮ ತಾಯಿಗಾಗಲಿ ನಾನು ಏನಾದ್ರು ಕೇಳಿದಾಗ ಅವರು ಕೊಡಿಸೋದಕ್ಕೆ ಕಷ್ಟ ಆಗ್ತಾಯಿತ್ತು. ಯಾಕಂದರೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ತುಂಬ ಬಡತನ ನೋಡಿ ಬೆಳೆದಂಥವರು. ಸೊ ಹಾಗಾಗಿ ತುಂಬ ರಿಯಾಲಿಟಿಯಾಗಿ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೂ ಕನೆಕ್ಟ್ ಆಗೋ ಹಾಗಿದೆ. ಇಷ್ಟ ಆಯಿತು ನನಗೆ. ನನ್ನ ಬಾಲ್ಯ ನೆನಪಾಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿತ್ತು. ಲೈಕ್ ವೆರಿ ಕನೆಕ್ಟಿಂಗ್ ಆಗಿತ್ತು. ಲೈಕ್ ಲಾಟ್ಸ್ ಆಫ್ ಪೀಪಲ್ ರಿಲೇಟ್ ಮಾಡ್ಬೋದು. ಸೊ ಚೆನ್ನಾಗಿತ್ತು. ಎಲ್ರಿಗೂ ನಮಸ್ಕಾರ.
ನಾನು ರಾಧಾ ಭಗವತಿ. ನಮ್ಮ ಸಿನಿಮಾದು ಪ್ರೀಮಿಯರ್ ಶೋ ಇವತ್ತಾಯಿತು. ಎಲ್ಲರ ರಿಯಾಕ್ಷನ್ ತುಂಬಾ ಚೆನ್ನಾಗಿದೆ, ತುಂಬ ಖುಷಿ ಆಗ್ತದೆ ಎಲ್ಲರೂ ನೋಡಿ. ಆ್ಯಂಡ್ ಎಲ್ಲರೂ ತುಂಬಾ ಹ್ಯಾಪಿಯಾಗಿದ್ದಾರೆ ನಮ್ಮ ಸಿನಿಮಾವನ್ನು ನೋಡಿ. ಸೊ ನಾಳೆ ಅಂದರೆ ಏಪ್ರಿಲ್ 3ನೇ ತಾರೀಕು ನಾಳೆ ಸಿನಿಮಾ ರಿಲೀಸ್ ಆಗ್ತದೆ. ಸೊ ದಯವಿಟ್ಟು ಯಾರೂ ಮಿಸ್ ಮಾಡ್ಕೊಳ್ಬೇಡಿ, ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನು ವೀಕ್ಷಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ತುಂಬ ಒಳ್ಳೆ ಕಂಟೆಂಟ್ ಮೂವಿ ನಮ್ಮದು, ಜನ ಕೈ ಬಿಡಲ್ಲ ಅಂತ ನಾವೆಲ್ಲ ಭಾವಿಸ್ತೀವಿ. ಸೊ ದಯವಿಟ್ಟು ಇಲ್ಲಿವರೆಗೂ ತಂದು ಬಿಟ್ಟಿದ್ದೀವಿ ಸಿನಿಮಾನ, ಇನ್ನು ಮುಂದೆ ನೀವು ಕರ್ಕೊಂಡು ಹೋಗಬೇಕು ನಮ್ಮನ್ನು. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಸಿನಿಮಾ ಮುಗಿಸಿ ಆಚೆ ಬಂದ್ವಿ. ತುಂಬ ಖುಷಿ ಆಯಿತು. ಯಾಕೆಂತಂದರೆ ಎಮೋಷನ್ಗೆ ಅಷ್ಟು ಕನೆಕ್ಟ್ ಆದರು ನಮ್ಮ ಆಡಿಯನ್ಸು. ನನಗೆ ಆ್ಯಕ್ಚುಲಿ ನಿಜ ಮಾತೇ ಬರ್ತಾ ಇಲ್ಲ, ಯಾಕಂದರೆ ಅಷ್ಟು ಎಮೋಷನ್ ನಾನು ಆಗ್ತಾ ಇದ್ದೀನಿ. ಯಾಕೆಂದರೆ ಪ್ರತಿಯೊಬ್ಬ ಫಿಲಿಮ್ ಮೇಕರ್ಗೂ ಕೂಡ ಒಂದು ಡ್ರೀಮ್ ಇರುತ್ತೆ. ಆ ಡ್ರೀಮ್ ಫುಲ್ಫಿಲ್ ಆದಾಗ ಅಲ್ಲಿ ಸಿಗೋಂಥ ಒಂದು ಏನು ಆನಂದ ಭಾಷೆ ಅಥವಾ ಖುಷಿ ಅದೆಲ್ಲ ಒಂದು ಕಡೆ ನಮಗೆ ವ್ಯಕ್ತಪಡಿಸೋಕ್ಕಾಗಲ್ಲ. ಸಿನಿಮಾ ಮಾತ್ರ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಅನ್ನೋದು ನನ್ನ ಒಂದು ಭಾವನೆ. ಸೊ ಹಾಗೆ ಇಲ್ಲಿ ನೋಡಿದವರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಸಪೋರ್ಟ್ ನಮಗೆ, ನಮ್ಮ ಟೀಮಿಗೆ ಬೇಕು. ಯಾಕೆಂತಂದರೆ ಇದು ನಾನು ಒಬ್ಬನಿಂದಲ್ಲ, ಹಲವಾರು ಜನ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ರೆ ಅವರೆಲ್ಲರೂ ಒಂದು ಪ್ರತಿಫಲ ಇವತ್ತು ಸಿನಿಮಾ ನಿಮ್ಮ ಮುಂದೆ ಬಂದಿದೆ. ಈ ಸಿನಿಮಾ ನಿಮ್ಮ ಮನೆ ಕಥೆ ಸಿನಿಮಾ. ನಿಮ್ಮ ಮನೇಲೂ ಅಪ್ಪು ಅನ್ನೋ ಒಂದು ಕ್ಯಾರೆಕ್ಟರ್ ಇದ್ದೇ ಇರ್ತಾರೆ, ಕರುಣಾಕರ ಇರ್ತಾರೆ, ಮಮತಾ ಇರ್ತಾರೆ. ಟೋಟಲಿ ಒಂದು ಫ್ಯಾಮಿಲಿ ಪ್ಯಾಕೇಜ್ ಅಂತಲೇ ಹೇಳ್ಬೋದು ಈ ಸಿನಿಮಾ. ಸೊ ದಯಮಾಡಿ ಎಲ್ಲರೂ ಕೂಡ ನಾನು ಕರುಣಾಕರ ಸಿನಿಮಾ ನಿಮ್ಮ ಸಿನಿಮಾ ಅಂದ್ಕೊಂಡು ಬಂದು ನೋಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಈ ಚಿತ್ರದ ನಿರ್ಮಾಪಕ ನಮನ್ ನಾರಾಯಣ್ ಸಂತೋಷ್. ಸಿನಿಮಾನ ನಾನು ಕೂಡ ಎಲ್ಲ ಆಡಿಯನ್ಸ್ ಜೊತೆ ನಾನು ಗಮನಿಸ್ತಾ ಇದ್ದೆ. ತುಂಬಾ ಕನೆಕ್ಟ್ ಆಗ್ತಾಯಿದ್ರು. ಕೆಲವೊಂದು ಸಲ ಅವರು ರಿಯಾಕ್ಷನ್ಸ್ಗಳನ್ನ ನೋಡಿ ನಮಗೆ ನಿಜವಾಗ್ಲೂ ನಮಗೂ ಅಳು ಬಂತು. ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದು ನಮ್ಮ ಬ್ಯಾನರಲ್ಲಿ ಮೊದಲನೇ ಸಿನಿಮಾ ಮಾಡಬೇಕಾದ್ರೆ ಒಂದು ಅಳಕಿತ್ತು ನಮಗೆ, ಏನು ಮಾಡ್ಬೋದು ಅಂತ. ಬಟ್ ಈ ಸಿನಿಮಾ ಮಾಡಿದಾಗ ಈ ಔಟ್ಪುಟ್ ಎಲ್ಲ ನೋಡಿದಾಗ ನಿಜವಾಗ್ಲೂ ನಾವು ಸಿನಿಮಾ ಮಾಡಿದ್ದು ಸಾರ್ಥಕ ಅನ್ನಿಸ್ತು. ಸಿನಿಮಾ ನಮ್ಮ ಕಡೆಯಿಂದ ಮಾಡಾಗಿದೆ. ಇನ್ನೇನೇ ಇದ್ದರೂ ಕೂಡ ನಿಮ್ಮ ಸರದಿ ಕನ್ನಡಿಗರು ಎಲ್ಲರೂ ಕೂಡ ನಿಮ್ಮ ಮನೆ ಮಕ್ಕಳು ಫ್ಯಾಮಿಲಿ ಸಮೇತ ಬಂದು ನಮ್ಮ ಸಿನಿಮಾನ ನೋಡಿ ಒಂದು ಕಂಟೆಂಟ್ ಇರುವಂಥ ಉತ್ತಮ ಫ್ಯಾಮಿಲಿ ನೋಡುವಂಥ ಒಂದು ಸಿನಿಮಾ. ಎಲ್ಲರೂ ಸಿನಿಮಾ ನೋಡಿ ನಮ್ಮೆಲ್ಲರಿಗೂ ಎನ್ಕರೇಜ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ನಾನು ಕೂಡ ಒಂದು ಪಾರ್ಟ್ ಅನ್ನೋದಕ್ಕೆ ಬಹಳ ಖುಷಿ ಆಗ್ತಾಯಿದೆ. ಆಮೇಲೆ ತುಂಬ ದಿನ ಆದಮೇಲೆ ಈ ಸಿನಿಮಾವನ್ನು ಕಂಪ್ಲೀಟಾಗಿ ನೋಡಿದಾಗ ನನಗೂ ಕೂಡ ಇಂಥ ಒಂದು ಒಳ್ಳೆ ಸಿನಿಮಾನ ನಾವು ಮಾಡಿದ್ದೀವಿ ಅನ್ನೋದು ಮೊದಲಿಗೆ ನಮಗೆ ಖುಷಿ ಆಗ್ತಾಯಿದೆ. ಸೊ ಈ ನಮ್ಮ ಖುಷಿನ ನಿಮ್ಮ ಮಡಲಿಗೆ ಅರ್ಪಿಸ್ತಾ ಇದ್ದೀವಿ. ಇದನ್ನು ಆಡಿಸಿ ಪಾಲನೆ ಮಾಡೋ ಜವಾಬ್ದಾರಿ ನಿಮ್ಮದು. ಒಂದು ಅದ್ಭುತವಾದಂಥ ಸಿನಿಮಾವನ್ನು ತಂದಿದ್ದೀವಿ ನಿಮಗೋಸ್ಕರ. ಸೊ ನೀವು ನಿಮ್ಮ ಸಪೋರ್ಟು ನಮ್ಮ ಚಿತ್ರತಂಡದ ಮೇಲೆ ಇರಲಿ, ಹಾರೈಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ನಿಜವಲ್ಲೂ ನಾನು ಕರುಣಾಕರ ಸಿನಿಮಾ ಭಾಳ ಖುಷಿ ಆಯಿತು ನೋಡಿ. ನಿಜವಲ್ಲೂ ಬ್ಯೂಟಿಫುಲ್ ಆಗಿದೆ. ತಂದೆ ಮಗ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಆ್ಯಂಡ್ ತಂದೆ ಎಷ್ಟು ಕಷ್ಟಪಡ್ತಾನೆ ಅನ್ನೋದು ಈ ಸಿನಿಮಾದಲ್ಲಿ ನಿಜವಾಗ್ಲೂ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ. ಆ್ಯಂಡ್ ರಿಯಲಿ ಭಾಳ ಖುಷಿ ಆಗ್ತಾಯಿದೆ. ನಮ್ಮ ಆರ್ಯನ್ ತೇಜ್ ಅವರು ಅಭಿನಯ ಮಾಡಿರೋ ಸಿನಿಮಾ ಬ್ಯೂಟಿಫುಲ್. ಸೊ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ದಯವಿಟ್ಟು ಸಿನಿಮಾ ನೋಡೋದಕ್ಕೆ ಎಲ್ಲ ಈ ತಂದೆ ತಾಯಂದಿರು ಕೂತ್ಕೊಂಡು ನೋಡುವಂಥ ಸಿನಿಮಾ ಜೊತೆಗೆ ಮಕ್ಕಳನ್ನ ಕರ್ಕೊಂಬಂದರೆ ಈ ಸಿನಿಮಾ ಏನು ಅನ್ನೋದೊಂದು ಅರ್ಥ ಆಗುತ್ತೆ. ತಂದೆ ತಾಯಿಯರ ಕಷ್ಟ ಮಕ್ಕಳಿಗೂ ಅರ್ಥ ಆಗುತ್ತೆ ಈ ಸಿನಿಮಾ. ಅಷ್ಟು ಬ್ಯೂಟಿಫುಲ್ಲಾಗಿ ತೆಗೆದಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೇದಾಗಲಿ ಈ ಸಿನಿಮಾ ತಂಡಕ್ಕೆ. ನನಗಂತೂ ಭಾಳ ಇಷ್ಟ ಆಯಿತು. ನನ್ನ ಮಗನೂ ಕರ್ಕೊಂಬಂದ್ಬಿಟ್ಟಿದ್ದೀನಿ ಸಿನಿಮಾ ನೋಡೋಕ್ಕೆ. ಕಂದ, ನಿನಗೆ ಹೇಗೆ ಅನಿಸಿದೆ? ನನಗೆ ಜಾಸ್ತಿ ಚೆನ್ನಾಗಿ ಅನ್ನಿಸ್ತು. ಮತ್ತು ನನಗೆ ಇದರಲ್ಲಿ ಒಂದು ಕಲಿಕೆ ಏನಾಯ್ತು ಅಂದರೆ, ಬೇರೆ ಅಪ್ಪಂದಿರು ಅಥವಾ ಅಮ್ಮಂದಿರು ಎಲ್ಲ ಎಷ್ಟು ಕಷ್ಟಪಡ್ತಾರೆ ಅನ್ನೋದನ್ನ ನಾನು ಕಲ್ತ್ಕೊಂಡೆ. ನೋಡಿ, ಅಪ್ಪಂದಿರು ಅಮ್ಮಂದಿರು ಎಷ್ಟು ಕಷ್ಟಪಡ್ತಾರೆ ಅಂತ ಈ ಸಿನಿಮಾದಲ್ಲಿ ಅರ್ಥ ಇದೆ ಅಂತ ನನ್ನ ಮಗನಿಗೆ ಅದೊಂದು ಫೀಲ್ ಆಗಿದೆ ಆ್ಯಕ್ಚುಲಿ. ಸೊ ಇದು ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಮಕ್ಕಳಿಗೂ ಅರ್ಥ ಆಗತ್ತಿದ್ದು. ಆಮೇಲೆ ಸುಮಾರು ಶಾಲೆ ಮಕ್ಕಳುಗಳು ತುಂಬ ಜನ ಇದ್ದಾರೆ, ಕೋಟ್ಯಾಂತರ ಜನ ಇದ್ದಾರೆ. ಸೊ ಅವ್ರಿಗೆಲ್ರಿಗೂ ಅರ್ಥ ಆಗುತ್ತೆ. ಸೊ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಸಿನಿಮಾನ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ. ನಾನು ಕರುಣಾಕರ ಮಿಸ್ ಮಾಡಿದೆ ನೋಡಿ. ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಅರ್ಥ ಕನ್ನಡ ಸೂಪರಾಗಿ ಮಾಡಿದೆ, ಬ್ಯೂಟಿಫುಲ್ ಆಗಿದೆ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ.